ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ವಿಚಾರ ಹೇಳ್ತಾ ಇದೆ. ಸೊ ಜಾತಕವನ್ನ ಮಿಲನ ಮಾಡಿಕೊಂಡು ನೀವು ಮದುವೆ ಮಾಡ್ಕೊಳ್ಳಿ. ಅಕಸ್ಮಾತ್ ಎರಡೂ ಜಾತಕದಲ್ಲೂ ತುಂಬ ಟೈಮ್ ಕೆಟ್ಟಿದ್ರೆ ಎರಡೂ ಜಾತಕದಲ್ಲೂ ಇದೇ ರೀತಿ ಒಂದು ಇದು ಬರ್ತಾ ಇದೆ. ಯಾಕಂದರೆ ಅವರ ಒಂದು ಜೀವನದ ಕನಸು 25 ಭಾಗ ನಾವು ನಮ್ಮ ಬಾಲ್ಯಾವಸ್ಥೆ ಆಗಲಿ ಶಿಕ್ಷಣಾವಸ್ಥೆ ಆಗಲಿ ಕಳೀತಾ ಹೋಗ್ತೀವಿ. ಇನ್ನು ನಾವು ಸಂಸಾರಕ್ಕೆ ಅಂತ ಕಾಲಿಟ್ಟಾಗ ಎಲ್ಲವೂ ಜವಾಬ್ದಾರಿ ಅನ್ನೋದು ನಮ್ಮ ಸಾಂಸಾರಿಕವಾಗಿ ನಾವು ಹೇಗಿರಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಮಕ್ಕಳು, ನಮ್ಮ ಮನೆ ಅನ್ನೋದು ಇನ್ನು 75% ನಾವು ಹೇಗೆ ಬದುಕ್ತೀವಿ ಅನ್ನೋದು ಬರೋದೇ ನಮ್ಮ ವಿವಾಹ ನಂತರ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಯಾಕಂದರೆ ಅಲ್ಲಿಂದ ಅವರ ಕನಸುಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಮುಂಚೆ ಯಾವ ಕನಸು ಇರೋದಿಲ್ಲ. ಯಾಕಂದರೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ಪೇರೆಂಟ್ಸ್ ಇರ್ತಾರೆ ಅಥವಾ ಬೇರೆಯವ್ರು ಇರ್ತಾರೆ, ಎಲ್ಲ ಹೇಗೋ ನಡೆದೋಗುತ್ತೆ. ಆದರೆ ವಿವಾಹ ಜೀವನ ಅಂತ ಬಂದಿದ ತಕ್ಷಣ ಅಲ್ಲಿಂದ ನಮ್ಮ ಡ್ರೀಮ್ ಏನೇನಿದೆ ಒಂದೊಂದೇ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಆ ಒಂದೊಂದನ್ನೇ ನಾವು ಪೂರೈಸ್ಕೊಳ್ತಾ ಬರ್ತೀವಿ. ಹಾಗಾಗಿ ನಮ್ಮ ಒಂದು ಆ ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ಆ ವಿವಾಹ ಜೀವನವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಆ ಒಂದು ಜಾತಕ ಮಿಲನವನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಜಾತಕ ತೋರಿಸ್ಕೊಂಡು ಮದುವೆ ಮಾಡಿಕೊಂಡ್ರೆ ಈ ಥರದ್ದು ಯಾವುದೇ ಈಗ ಬರ್ತಕ್ಕಂಥ ಡಿವೋರ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ತೊಂದರೆಗಳಿಂದ ಪಾರಾಗ್ಬೋದು ಅಂತ ಹೇಳ್ತೀನಿ. ಅದೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಕಲರ್ಸ್ ಅಂತ ಹೇಳಿದೆ. ಓಕೆ, ಡೇಟ್ ಹೇಳಿದೆ, ಯಾವ ಡೇಟ್ ಅವ್ರಿಗೆ ಅತಿ ಹೆಚ್ಚು ಮ್ಯಾರೇಜ್ ಆಗುತ್ತೆ. ಅದರಲ್ಲೂ ಸೆಕೆಂಡ್ ಮ್ಯಾರೇಜ್ ಆಗೋದೆ ಈ 3 ಮತ್ತು 5, 7ನೇ ತಾರೀಕು ಅವ್ರಿಗೆ ಅಂತಲೂ ಹೇಳಿದೆ. ಜೊತೆಗೆ ಡೇಟ್ ಅಂತ ಬಂದಾಗ ಕಲರ್ಸ್ ಅಂತ ಬಂದಾಗ ನೋಡಿ, ಕೆಲವೊಂದು ಕಲರ್ಸ್ನ ನಾವು ಅದನ್ನು ಪಾಸಿಟಿವ್ ಮಾಡ್ಕೊಳ್ತಾ ಇರಬೇಕು. ಬಣ್ಣಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಶಕ್ತಿ ಇದೆ ಅಂತ ಗೊತ್ತಿದೆ. ಯಾಕಂದರೆ ನಾವು ಕೆಲವೊಂದು ಬಟ್ಟೆನೇ ನಮಗೆ ತುಂಬ ಇಷ್ಟ ಬಂದಿರೋದನ್ನ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಡ್ರೆಸ್ ತೊಗೊಳ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಯೋಚನೆ ಮಾಡ್ತೀವಿ. ಒಂದು ಸ್ಯಾರಿ ತೊಗೊಳ್ಬೇಕಾದ್ರೆ 1 ಅವರ್ಗಿಂತ 2 ಅವರ್ಸ್ ಆದರೂ ತೊಗೊಳ್ತೀವಿ. ಯಾಕಂದರೆ ಸೆಲೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಅಂದರೆ ಬಣ್ಣಗಳ ಸೆಲೆಕ್ಷನ್ ಅದು, ಇದು ನನಗೆ ಒಪ್ಪುತ್ತಾ, ಇದು ನನಗೆ ಒಪ್ಪಲ್ವಾ ಅಂತ. ಆದರೆ ನೋಡಿ, ಈ ಯೆಲ್ಲೋ ಕಲರು ಅಂದರೆ ಹಳದಿ ಬಣ್ಣ ತುಂಬ ನಮಗೆ ಮದುವೆಗೆ ಪಾಸಿಟಿವ್ ತಂದು ಕೊಡುತ್ತೆ. ಹಳದಿ ಮತ್ತು ಹಸಿರು ಬಣ್ಣ ಮತ್ತು ಕ್ರೀಮ್ ಕಲರು, ವೈಟು ಮತ್ತು ಕ್ರೀಮ್ ಮಿಕ್ಸ್, ಈ ಮೂರು ಬಣ್ಣವನ್ನು ಅತಿ ಹೆಚ್ಚು ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಅಥವಾ ನಿಮ್ಮ ಬ್ಯಾಗ್ ಆಗಿರ್ಬೋದು, ನಿಮ್ಮ ಪರ್ಸ್ ಆಗಿರ್ಬೋದು, ಈ ಥರದ ಒಂದು ಇದರಲ್ಲಿ ನೀವು ಕಾಸ್ಟ್ಯೂಮ್ನ ಬದಲಾಯಿಸ್ಕೊಳ್ತಾ ಹೋದರೆ ಅದರ ಒಂದು ವೈಬ್ರೇಷನ್, ಅದರ ಪಾಸಿಟಿವ್ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಇವಾಗ ನಾವೇ ಹೇಳ್ತೀವಿ, ಏನೋ ಒಂದು ಕೆಲಸ ಆಗಬೇಕಾದ್ರೆ ನೀನು ಈ ಥರ ಕಲರ್ ಬಟ್ಟೆ ಹಾಕ್ಕೊಂಡೋಗು ಅಂತ. ಕೆಲವೊಂದು ಸತಿ ಆ ಬಣ್ಣಗಳು ಕೂಡ ಅದಕ್ಕೆ ಪಾಸಿಟಿವ್. ಯಾಕಂದರೆ ಮದುವೆ ಅಂತ ಬಂದಿದ ತಕ್ಷಣ ನಮಗೆ ಸ್ಟಾರ್ಟ್ ಆಗೋದೇ ಎಲ್ಲೋ ಅರಿಶಿನ ಶಾಸ್ತ್ರದಿಂದ. ಮದುವೆ ಮನೆ ಅಂದಿದ ತಕ್ಷಣ ಅಲ್ಲೆಲ್ಲೋ ಒಂದು ಕಡೆ ಹಸಿರು ತೋರಣ, ಚಪ್ರ ಮತ್ತು ಎಲ್ಲೋ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಅರಿಶಿನದ ಕೊಂಬುಗಳು, ಅರಿಶಿನ ಕುಟ್ಟೋದಾಗಿರ್ಬೋದು, ಮತ್ತು ಎಲ್ಲೋ ಒಂದು ಕಡೆ ಆ ಮದುವೆ ದಾರ ಕೂಡ ಅರಿಶಿನದ ಒಂದು ದಾರದಲ್ಲೇ ಕಟ್ತಾರೆ. ಯಾರು ಎಷ್ಟೇ ಕೋಟಿಗೆ ಬದುಕಿದ್ರು, ಎಷ್ಟೇ ವಿಜೃಂಭಣೆಯಿಂದ ಮದುವೆ ಆದರೂ ಕಟ್ಟೋದೇ ಅರಿಶಿನ ದಾರದಲ್ಲಿ. ಇದು ಎಲ್ಲರಿಗೂ ಒಂದೇ ಸಮನಾಗಿರುತ್ತೆ. ಹಾಗಾಗಿ ಈ ಅರಿಶಿನವನ್ನು ತುಂಬ ಅತಿ ಹೆಚ್ಚು ಯೂಸ್ ಮಾಡ್ತಾಯಿದ್ರೆ ನೀರಿಗೆ ಹಾಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಅಥವಾ ಡೈಲಿ ಒಂಚೂರು ಹಣೆಗೆ ಇಟ್ಕೊಳ್ತಕ್ಕಂಥದ್ದು, ಅಥವಾ ಆ ಒಂದು ಯೆಲ್ಲೋ ಕಲರ್ ಬಣ್ಣವನ್ನು ಯೂಸ್ ಮಾಡ್ತಾಯಿದ್ರೆ ಖಂಡಿತ ಅದು ಕೂಡ ನಿಮಗೆ ಈ ಮದುವೆ ಯಾರಿಗೆಲ್ಲ ವಿಳಂಬ ಆಗ್ತಿದೆ, ಯಾರಿಗೆಲ್ಲ 2ನೇ ಮದುವೆ ಮಾಡ್ಕೊಳ್ಬೇಕು, ಯಾರು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಇವರೆಲ್ಲರಿಗೂ ಕೂಡ ಅದು ಕೂಡ ನಿಮಗೆ ಒಂದು ಶಕ್ತಿ ಅಂತ ಹೇಳ್ಬೋದು. ಅದು ಪಾಸಿಟಿವ್ ಕೊಡ್ತಾ ಹೋಗುತ್ತೆ.